ನಮಸ್ಕಾರ ವೀಕ್ಷಕರೇ, ನಿಮಗೆ ಜೂನ್ ಒಳಗಾಗಿನೇ ನಾನು ಹೇಳ್ತಾ ಇರುವಂತಹ ಕೆಲಸ ಮಾಡಲಿಲ್ಲಪ್ಪ ಅಂದರೆ ಗೃಹಲಕ್ಷ್ಮಿ ಆಗಿರಲಿ, ಫ್ರೀ ಬಸ್ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಯಾವುದೇ ರೀತಿಯಾದಂತಹ ಯೋಜನೆಗಳು ಕೂಡ ಬರಲ್ಲ. ಸೊ ಅದಕ್ಕೋಸ್ಕರ ಜೂನ್ ಒಳಗಾಗಿನೇ ನಾನು ಹೇಳ್ತಾ ಇರುವಂತಹ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ. ನಿಮಗೆ ರೇಷನ್ ಕೂಡ ಸಿಗಲ್ಲ ಏನಾದರೂ ಮಾಡಿಸ್ಲಿಲ್ಲಪ್ಪ ಅಂದರೆ ಕೊನೆಯದಾಗಿ ನಿಮಗೇನೆ 2,000 ರೂಪಾಯಿ ದಂಡ ಬೀಳತ್ತೆ, ಕಟ್ಟಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಅದು ಯಾವ ಕೆಲಸ ಮತ್ತು ಯಾವ್ಯಾವ ಯೋಜನೆಗಳಿಗೆ ನೀವು ಈ ಒಂದು ಏನು ಕೆಲಸ ಹೇಳ್ತಾ ಇದ್ದೀನಿ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆಯೇ ಇದೆ. ಈ ಒಂದು ಕೆಲಸವನ್ನು ಮಾಡಲಿಲ್ಲ, ಯಾಕೆಂದರೆ ನೀವು ಮುಂದೆ ಯಾವುದೇ ರೀತಿಯಾದಂತಹ ಹೊಸ ಯೋಜನೆಗಳು ಕೂಡ ಬರಲಿ ಅಥವಾ ಹಿಂದೆ ಇರುವಂತಹ ಹಳಿ ಯೋಜನೆಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಆಗಲ್ಲ. ಸೊ ನೀವು ಇಲ್ಲಿದ್ದೀರಾ ಅಂತಲೇ ಅನ್ಲಿಕ್ಕೆ ಆಗಲ್ಲ. ಸೊ ಅಂತಹ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಸೊ ಏನದು ಕೆಲಸವನ್ನು ಕಂಪ್ಲೀಟ್ ಆದಂತಹ ಮಾಹಿತಿನ ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇರುತ್ತೆ ವೀಕ್ಷಕರೇ, ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಮಧ್ಯೆ ಸ್ಕಿಪ್ ಮಾಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳ್ಕೊಂಡು ಸೊ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಆಗಿರಲಿ, ಫ್ರೀ ಬಸ್ ಯೋಜನೆ ಆಗಿರಲಿ, ಈಗಾಗಲೇ ಇವ ಒಂದು 5 ಗ್ಯಾರಂಟಿಗಳಲ್ಲಿ ಮುಖ್ಯವಾಗಿ ಇವೇ ಗ್ಯಾರಂಟಿಗಳನ್ನು ಬಂದ್ ಮಾಡಲಿಕ್ಕೆ ಒಂದು ಸರ್ಕಾರ ಮುಂದಾಗಿತ್ತು. ಒಂದು ಕಾಂಗ್ರೆಸ್ ಶಾಸಕರು ಮುಂದಾಗಿದ್ರು, ನೀವು ಬಂದ್ ಮಾಡಲೇಬೇಕಂತ ಸಿದ್ದರಾಮಯ್ಯನವರು ಕೂಡ ಮೇಲೆ ಒಂದು ಫ್ರೆಷರನ್ನು ಹಾಕಿದ್ರು. ಸೊ ಆಗ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತೇನಪ್ಪ ಅಂದರೆ, ಸೊ ನಮ್ಮ ಜನರೇನು ನಮ್ಮ ಕೈ ಬಿಟ್ಟಿಲ್ಲ, 9 ಸೀಟ್ಗಳನ್ನಾದರೂ ಕೊಟ್ಟಿದ್ದಾರೆ. ಈ ಎಲೆಕ್ಷನ್ ನೋಡಿದ್ರೆ 8 ಸೀಟ್ಗಳನ್ನು ನಮಗೆ ಪ್ಲಸ್ ಆಗಿದೆ. ಒಂದು ಎಲೆಕ್ಷನಲ್ಲಿ 2019ರಲ್ಲಿ ಒಂದೇ ಒಂದು ಸೀಟ್ ಬಂದಿತ್ತು. ಈಗ 9 ಸೀಟ್ಗಳು ಅಂದರೆ 8 ಪ್ಲಸ್ ಸೀಟ್ಗಳಾಗಿರುತ್ತೆ. ಸೊ ಅದಕ್ಕೋಸ್ಕರ ಜನರು ನಮಗೆ ಕೈ ಹಿಡಿದಿದ್ದಾರೆ. ಸೊ ನಮ್ಮ ಈ ಒಂದು 5 ಗ್ಯಾರಂಟಿಗಳನ್ನು ನಾವು ಬಂದ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿದ್ರು. ನೀವು ಅನ್ಕೊಂಡಿರ್ತೀರಾ ಈ ಒಂದು ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಆದ್ರೂ ಸಹಿತ ನೀವು ಹೇಳ್ತಾ ಇದ್ರಿ ಈ ಯೋಜನೆಗಳನ್ನ ಪಡೀಲಿಕ್ಕೆ ಆಗಲ್ಲ ಅಂತ ನೀವು ಅನ್ಬಹುದು ವೀಕ್ಷಕರೇ. ಸೊ ಈ ಒಂದು ಮಾಹಿತಿಗೆ ಏನು ಸಂಬಂಧಪಡತ್ತೆ ಅಂದರೆ, ನಿಮ್ಮ ಒಂದು ಮನೆಯಲ್ಲಿ ಹಿರಿಯರು ಇರ್ತಾರಂತ ಅನ್ಕೊಳ್ಳಿ. ಸೊ ಅವರ ಆಧಾರ್ ಕಾರ್ಡನ್ನು 10 ವರ್ಷದಿಂದ ಏನೂ ಕೂಡ ನೀವು ಕರೆಕ್ಷನ್ ಮಾಡ್ಕೊಂಡಿರಲ್ಲ, ತಿದ್ದುಪಡಿಯನ್ನು ಮಾಡ್ಕೊಂಡಿರಲ್ಲ, ಅಪ್ಡೇಟನ್ನು ಮುಖ್ಯವಾಗಿ ಮಾಡಿರಲ್ಲ. ಸೊ ಅವಾಗ 10 ವರ್ಷದಿಂದ ನೀವು ಮಾಡಿಲ್ಲಪ್ಪ ಅಂದರೆ ಅವ್ರ ಹೆಸರೇನೆ ಒಂದು ಮುಖ್ಯವಾಗಿ ರೇಷನ್ ಕಾರ್ಡ್ನಲ್ಲಿ ಇರುತ್ತೆ ಅನ್ಕೊಳ್ಳಿ. ಸದಸ್ಯರ ಹೆಸರಾಗಿರಲಿ ಅಥವಾ ಒಂದು ಹೆಡ್ ಆಗಿದ್ರೆ ಪೂರ್ತಿ ರೇಷನ್ ಕಾರ್ಡೇ ಡೆಡ್ ಆಗಿಬಿಡುತ್ತೆ ನೀವು ತಿಳ್ಕೊಬಹುದು. ರೇಷನ್ ಕಾರ್ಡೇ ಡೆಡ್ ಆದರೆ ಯಾವುದೇ ರೀತಿಯಾದಂಥ ಯೋಜನೆಯನ್ನು ಪಡಿಲಿಕ್ಕೆ ಆಗಲ್ಲ. ಪ್ರತಿಯೊಂದು ಯೋಜನೆ ಯಾವ್ದು ದುನಿಯಾದಿರಲಿ ಅದು ಯಾವುದೇ ರೀತಿಯಾದಂತಹ ಯೋಜನೆ ಪಡಿಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಸದಸ್ಯರಾಗಿದ್ದರೆ ನಿಮಗೆ ಅವರು ಒಂದು ಪೈಕಿ ಸಿಗ್ತಾ ಇರುವಂತಹ 5 kg ಅಕ್ಕಿ ಹಣ, 5 kg ಅಕ್ಕಿ, ಮತ್ತು ಯಾವುದೇ ರೀತಿಯಾದಂತಹ ಅವರಿಂದ ಪಿಂಚಣಿ ಪಡಿತಾ ಇರಲಿ, ಮತ್ತು ಯಾವುದೇ ರೀತಿಯಾದಂತಹ ಒಂದು ಯೋಜನೆಯನ್ನು ಅವರಿಂದನೂ ಕೂಡ ಬರ್ತಾ ಇದ್ರೆ ಆ ಒಂದು ಯೋಜನೆಗಳು ಕೂಡ ಕಟ್ ಆಗುತ್ತೆ, ಮುಂದೆ ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜೂನ್ 12ರ ಒಳಗೆ ನೀವೇನು ಮಾಡಬೇಕು, ಅವರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಮುಂದಿನ ಕಂತುಗಳು ಕೂಡ ಬರ್ತವೆ, ಮತ್ತು ಏನೇನು ಅಪ್ಲಿಕೇಶನ್ ಹಾಕ್ತೀರಾ ಸಬ್ಮಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಈ ಒಂದು ಅಪ್ಡೇಟನ್ನು ಮಾಡಲೇಬೇಕಾಗತ್ತೆ. ಇದು ಕಡ್ಡಾಯವಾಗಿ ಅಂತ ಒಂದು ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ವೀಕ್ಷಕರೇ. ಸೊ ಅವರು ರಿಪೀಟ್ ಆಗಿ ಒಂದು ದಿನಾಂಕವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ. ಸೊ ಆದರೂ ಸಹಿತ ಯಾರೂ ಕೂಡ ಇಲ್ಲಿ ಅಪ್ಡೇಟನ್ನು ಮಾಡಿಸ್ತಾ ಇಲ್ಲ. ಸೊ ಅದಕ್ಕೆ ಈಗ ಕಡ್ಡಾಯವಾಗಿ ಮಾಡಿಸ್ಲೇಬೇಕು, ಇಲ್ಲ ಅಂದರೆ 2,000 ರೂಪಾಯಿ ಕೊಟ್ಟು ಮಾಡಿಸ್ಬೇಕು. ಈಗಾಗಲೇ ಉದಾಹರಣೆಗೆ ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡ್ರಿ, ನೀವು ಒಂದು ಅಪ್ಡೇಟನ್ನು ಮಾಡಿಸ್ಕೊಳ್ಳಿಕ್ಕೆ 1,000 ರೂಪಾಯಿ ದಂಡವನ್ನು ಹಾಕಿದ್ರಲ್ವ. ಸೊ ಅದೇ ರೀತಿಯಾಗಿ ಈಗ 2,000 ರೂಪಾಯಿ ದಂಡವನ್ನು ಹಾಕ್ತಾ ಇದ್ದಾರೆ. ಇದು ಒಂದು ಅಪ್ಲಿಕೇಶನ್ ಹಾಕೋರಿಗೆ, ಅಪ್ಡೇಟ್ ಮಾಡೋರಿಗೆ ಹೋಗಲ್ಲ, ಆನ್ಲೈನ್ ಸೆಂಟರ್ದವ್ರಿಗೆ ಹೋಗಲ್ಲ, ಇದು ಗೌರ್ಮೆಂಟ್ಗೆ ಹೋಗೋದು. ಅದಕ್ಕೋಸ್ಕರ ಬೇಗನೆ ಒಂದು ಅಪ್ಡೇಟನ್ನು ಮಾಡಿಸ್ಬೇಕು. ಇನ್ನೇನು ಅಪ್ಡೇಟ್ ಮಾಡಿಸ್ಬೇಕಪ್ಪ ಅಂದರೆ, ನಿಮ್ಮ ಹೆಸರಾಗಿರಲಿ, ಅಡ್ರೆಸ್ ಆಗಿರಲಿ, ನಂಬರ್ ಆಗಿರಲಿ, ಯಾವುದೇ ರೀತಿಯ ಒಂದು ಅಪ್ಡೇಟನ್ನು ಮಾಡಿಸ್ಬೋದು. ನೀವು ಈಗ ಅನ್ಕೊಬೋದು, ಕೆಲವೊಂದಿಷ್ಟು ಜನರಿಗೆ ಕ್ವಶನ್ ಇರುತ್ತೆ, ನಾವು ಈಗ ಕರೆಕ್ಷನ್ ತಿದ್ದುಪಡಿ ಮಾಡ್ಕೊಂಡಿದ್ದೀವಿ, ನಂಬರನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ, ಹೆಸರನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ, ಅಲ್ಲಿ ಅಡ್ರೆಸ್ಸಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಅಥವಾ ವಿಳಾಸ ನೀವು ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿರ್ತೀರ, ಅಲ್ಲಿ ಒಂದು ವಿಳಾಸ ಚೇಂಜ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪನೂ ಕೂಡ 10 ವರ್ಷದಲ್ಲಿ ಅಪ್ಡೇಟ್ ಆಗಿದ್ರೆ, ಸೊ ಆ ಒಂದು ಅಪ್ಡೇಟ್ ಆಗಿದ್ರೆ ಸಾಕು, ನೀವೇನು ಅಪ್ಡೇಟ್ ಮಾಡುವ ಅವಶ್ಯಕತೆ ಇಲ್ಲ. ಇಂಥವರು ಕೂಡ ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಮತ್ತು ಇಲ್ಲಿ ಯಾರ್ಯಾರು ಅಪ್ಡೇಟನ್ನು ಸ್ವಲ್ಪ ಕೂಡ ಮಾಡಿಸಿಲ್ಲ ನೋಡಿ, ಅವರು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಮತ್ತು ಇಲ್ಲಿ ನೀವು ನೋಡ್ತಾ ಇರುವವರು ಹೆಂಗಿರ್ಬೋದು, ನಿಮ್ದು ಈಗಾಗಲೇ ಒಂದು 10 ವರ್ಷದ ಒಳಗಾಗಿನೇ ಒಂದು ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ನಿಮ್ಗೆ 20 ವರ್ಷ ಆಗಿದ್ರು ಸಹಿತ, ಒಂದು 10 ವರ್ಷ ಕಾರ್ಡ್ ಆಗಿದ್ರು ಸಹಿತ ನೀವು ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ. ಯಾಕಂದರೆ ಹೆಂಗಿರ್ತೀರಾ ಒಂದು ಸ್ವಲ್ಪ ಅಲ್ಲಿಯೋ ಇಲ್ಲೋ, ಯಾಕಂದರೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಅಲ್ಲಿ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳೋದಾಗಿರಲಿ, ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಾಗಿರಲಿ, ಆ
ಆಗಿರುತ್ತೆ. ಸೊ ನಿಮ್ದೇನಿಲ್ಲ, ನಿಮ್ದು ಇಲ್ಲ ಅಂತ ಅನ್ಕೊಂಡು ಕೊಳ್ಬೇಡಿ. ನಿಮ್ಮ ಮನೆಯಲ್ಲಿರುವ ಹಿರಿಯರಿಗೆ ಕೇಳಿ, ನಿಮ್ದು ಅವ್ರದ್ದು ಒಂದು ಆಧಾರ್ ಕಾರ್ಡನ್ನು ಚೆಕ್ ಮಾಡಿ, ಆ ಒಂದು ಆಧಾರ್ ಕಾರ್ಡ್ ಈ ಸೈಜಲ್ಲಿರುತ್ತೆ ಸ್ಟೇಟು. ಸೊ ಆ ಒಂದು ಅಡ್ಡ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ನಂಬರ್ ಇರುತ್ತೆ, ಡೇಟ್ ಇರುತ್ತೆ. ಆ ಒಂದು ಡೇಟನ್ನು ನೋಡಿದ್ರೆ ಸಾಕು. ನೀವು ಆ ಒಂದು ಆಧಾರ್ ಕಾರ್ಡನ್ನು ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಒಂದು ತೆಗೆದುಕೊಂಡಿರುವಂತಹ ಡೇಟ್ ಕೂಡ ಇರುತ್ತೆ. ಮತ್ತೊಂದು ಸೈಡು ಒಂದು ನೀವು ಆಧಾರ್ ಕಾರ್ಡನ್ನು ಯಾವಾಗ ಮಾಡಿಸಿರ್ತಾರೆ, ಸೊ ಆ ಒಂದು ಡೇಟ್ ಇರುತ್ತೆ, ಡೇಟು, ನಂಬರು, ಒಂದು ದಿನಾಂಕ ಎಲ್ಲ ಕೂಡ ಇರುತ್ತೆ, ತಿಂಗಳು ಕೂಡ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು. ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೊಂಬಿಡಿ, ಅಥವಾ ಅಲ್ಲಿ ಹೋಗಿ ಇದನ್ನು ಅಪ್ಡೇಟ್ ಮಾಡಿಕೊಡಿ ಅಂದರೂ ಸಹಿತ ಅದನ್ನು ಅಪ್ಡೇಟ್ ಮಾಡ್ತಾರೆ. ಅಂದರೆ ರಿವೆರಿಫಿಕೇಷನ್ ಆದಂಗೆ ಆಗಿಬಿಡುತ್ತೆ ಅದು, ಮತ್ತೇನಿಲ್ಲ. ಸೊ ಅಷ್ಟಾದರೆ ಸಾಕು, ಎಲ್ಲ ಒಂದು ಯೋಜನೆಗಳು ಕಂಪ್ಲೀಟ್ ಆಗಿ ಬರ್ತಾನೆ ಇರುತ್ತೆ. ಮುಂದೆ ನೀವು ಯಾವುದೇ ರೀತಿಯಾದಂತಹ ಯೋಜನೆ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದು ಕಡ್ಡಾಯವಾಗಿ ಅಂತ CM ಸಿದ್ದರಾಮಯ್ಯನವರೇ ಇದು ಹೇಳಿರುವಂತಹ ಮಾಹಿತಿ ವೀಕ್ಷಕರೇ. ಸೊ ಆದಷ್ಟು ಜನರು ಇನ್ನೂ ಕೂಡ ಮಾಡಿಸಿಲ್ವಂತೆ. ಸೊ ಅದಕ್ಕೆ ಬೇಗನೆ ಒಂದು ಅಪ್ಡೇಟನ್ನು ಮಾಡಿಸ್ರಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನಮ್ಮ ಮುಖಾಂತರ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಬೇಗನೆ ಹೋಗಿ ಅಪ್ಡೇಟ್ ಮಾಡಿಸ್ರಿ. ನೀವು ಅಪ್ಡೇಟ್ ಇದ್ರೆ ಮತ್ತೊಬ್ಬರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಲ್ಲಿ ಕೂಡ ಅಪ್ಡೇಟ್ ಏನಾದರೂ ಮಾಡಿಸೋರು ಇದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ವೀಕ್ಷಕರೇ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.